ತಿರುಗಾಟ ಮತ್ತು ಹುಡುಕಾಟ. ಇದು ಶಿಲಾಯುಗದ ಕಾಲದಿಂದ ನಮ್ಮ DNA ಹಚ್ಚೆ ಹಾಕಿಸ್ದಂಗೆ ನಡ್ಕೊಂಡು ಬಂದಂತಹ ಅಭ್ಯಾಸ. ಹುಡುಕಾಟ ತಿರುಗಾಟಗಳಿಂದಲೇ ನಾಗರಿಕತೆಗಳು, ವ್ಯವಸಾಯ, ವಿಜ್ಞಾನ, ವ್ಯಾಪಾರ, ರಾಜ್ಯಭಾರ, ದೇಶಗಳು, ಪ್ರದೇಶಗಳು, ನಕಾಶೆಗಳು ಉಗಮವಾಗಿದ್ದು. ಇವೇ ಹುಡುಕಾಟ ತಿರುಗಾಟಗಳಿಂದಲೇ ಕಥೆಗಳು, ಕವನಗಳು, ಮಹಾಕಾವ್ಯಗಳು ಹುಟ್ಟಿದ್ದು. ಇವೇ ಹುಡುಕಾಟ ತಿರುಗಾಟಗಳಿಂದಲೇ ಸಾಮಾನ್ಯನೊಬ್ಬ ಅಸಾಮಾನ್ಯನಾಗಿದ್ದು, ಒಬ್ಬ ಚಕ್ರವರ್ತಿಯಾದರೆ ಒಬ್ಬ ಸಂತನಾಗಿದ್ದು, ಒಬ್ಬ ಪ್ರವಾಸಿಯಾದರೆ ಮತ್ತೊಬ್ಬ ಪ್ರವಾದಿಯಾದದ್ದು. ನನ್ನಲ್ಲಿ ಛಾಯಾಗ್ರಹಣದ ಹುಚ್ಚು ಹುಟ್ಟಿದ್ದು ಚಾರಣದಿಂದ. ಚಾರಣದ ಹುಚ್ಚು ಹುಟ್ಟಿದ್ದು ಬಹುಶಃ ನನ್ನ ಹುಟ್ಲಿಂದ. ಬೆಳಿಗ್ಗೆ ಎದ್ದು ಬ್ರಷ್ ಮಾಡಬೇಕಾ ಎಂಬ ಪ್ರಶ್ನೆನ ನನ್ನನ್ನೇ ನಾನು ಕೇಳ್ಕೊಳ್ಳೋ ಅಂತಹ ಪರಮ ಸೋಂಬೇರಿ. ಬೆಟ್ಟಗಳಂದ್ರೆ ಹತ್ತುವ ಹುಚ್ಚು ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಪೋಲ ಕಲ್ಪಿತ ಕಾರಣಗಳನ್ನು ನನ್ನಷ್ಟಕ್ಕೆ ನಾನು ಕೊಟ್ಟು ವರ್ಷಗಳಾದರೂ ಒಂದು ಸೀರಿಯಸ್ ಅನ್ನಿಸ್ಕೊಳ್ಳೋ ಚಾರಣ ಮಾಡಿರಲೇ ಇಲ್ಲ. ಹಿಮಾಲಯದ ಹುಚ್ಚು ಸೆಳೆತ ಎಷ್ಟೇ ಇದ್ರೂ ತಳ್ಳಿ ಹಾಕೋಕೆ ಕಾರಣಗಳ ದೊಡ್ಡ ಲಿಸ್ಟ್ ಇಟ್ಕೊಂಡು 7 ವರ್ಷ ಸವಿಸಿದೆ. ಆದರೆ ಆ ಹುಚ್ಚು ಬೃಹದಾಕಾರದ ಪರ್ವತವಾಗಿ ಕನಸುಗಳೂ ಕೂಡ ನಿಜದಂತೆ ಭಾವಿಸುವಷ್ಟು ವಿಪರೀತತೆ ಬಂದಾಗ ಸಿದ್ಧನಾಗಿ ಹೊರಟೆ ಮತ್ತೊಂದು ತಿರುಗಾಟಕ್ಕೆ, ಮತ್ತೊಂದು ಹುಚ್ಚು ಹುಡುಕಾಟಕ್ಕೆ. ಗುರಿ ಮತ್ತದೇ ಹಿಮಾಲಯ. ತಯಾರಿ 3 ತಿಂಗಳ ಹಿಂದಿನಿಂದ ಶುರುವಾಯಿತು. ಹಿಂದೆ ನಾನೊಬ್ಬ ಚಾರಣಿಗ ಮಾತ್ರ ಆಗಿದ್ದೆ. 7 ವರ್ಷದಲ್ಲಿ ಆದ ಒಂದು ಪ್ರಮುಖ ಬದಲಾವಣೆ ಈಗ ನನ್ನಲ್ಲೊಬ್ಬ ನಿಸರ್ಗ ಛಾಯಾಗ್ರಾಹಕ ನೆರೆ ನಿಂತ್ಕೊಂಡಿದ್ದಾನೆ. ಛಾಯಾಗ್ರಹಣದ ಜಗತ್ತಿನಲ್ಲಿ ಬರೀ ಆಯುಧಗಳಷ್ಟೇ ಅಲ್ಲ, ಬತ್ತಳಿಕೆಗಳು ಕೂಡ ಭಾರ. ಎಷ್ಟು ಕೆಜಿಗಳನ್ನು ಎತ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ನೋ ಅಷ್ಟು ಕೆಜಿ ದೇಹದಿಂದ ಇಳಿಸಬೇಕು ಅನ್ನೋದು ನನ್ನ ಗುರಿಯಾಗಿತ್ತು. ಕೆಲವು ಕೆಜಿ ದೇಹದ ಪರಿಶ್ರಮದಿಂದ ಕಳ್ಕೊಂಡೆ, ಇನ್ನು ಕೆಲವು ನಾಲಿಗೆಯ ಪರಿಶ್ರಮದಿಂದ. ಲೈಫಲ್ಲಿ ಒಮ್ಮೊಮ್ಮೆ ಹೊಡೆಸ್ಕೊಂಡ್ರೆ ಹೆಂಗೆ ಹೊಡೆಸ್ಕೊತೀವಿ ಅನ್ನೋದಕ್ಕೆ ಇವತ್ತು ಉದಾಹರಣೆ. ಎಲ್ಲ ಪ್ರಾಕ್ಟೀಸು ವರ್ಕೌಟು ಚೆನ್ನಾಗಿ ನಡೀತಾ ಇದೆ. ಓಹೋ, ಈ ಟ್ರೆಕ್ ಈಸಿಯಾಗಿ ಆಗಿಬಿಡುತ್ತೆ ಅನ್ನೋದ್ರೊಳಗೆ ಈ ಹಾಳಾದ್ದು ನಾಲ್ಗೆ ಕಂಟ್ರೋಲ್ ಮಾಡೋದು ಅದು ಯಾವತ್ತು ಬರುತ್ತೋ ನನಗೆ ಇದುವರೆಗೂ ಗೊತ್ತಾಗ್ತಿಲ್ಲ. ನಾಲ್ಗೆ ಕಂಟ್ರೋಲ್ ಮಾಡಲಿಲ್ಲ. ಸೊ 2 ದಿವಸದಿಂದ ಔಟ್ಪುಟ್ ಜಾಗದಲ್ಲಿ ಔಟ್ಪುಟ್ಟು ನಾನ್ ಸ್ಟಾಪ್ ಹೋಗ್ತಾಯಿದ್ರೆ ಇನ್ಪುಟ್ ಜಾಗದಲ್ಲೂ ಔಟ್ಪುಟ್ ಹೋಗ್ತಾ ಇರೋದು. ಇನ್ನೂ 14 ದಿವಸ ಉಳಿದಿದೆ ಟ್ರಿಪ್ಗೆ. ಆ್ಯಂಟಿಬಯೋಟಿಕ್ಸಲ್ಲಿದ್ದೀನಿ. ನೋಡೋಣ ಎಷ್ಟು ಬೇಗ ಸುಧಾರಿಸ್ಕೊತೀನಿ ಅಂತ. ಒಟ್ಟಿನಲ್ಲಿ ಹಂಗೋ ಹಿಂಗೋ ಆ ದಿನವೂ ಬಂತು. ದೈಹಿಕವಾಗಿ ಎಷ್ಟು ತಯಾರಿ ಆಗಿದ್ನೋ ಗೊತ್ತಿಲ್ಲ, ಮಾನಸಿಕವಾಗಿ ಪೂರ್ತಿ ತಯಾರಿ ಆಗಿದ್ದೆ. ಒಟ್ಟು 14 ದಿನಗಳು. ಅದರಲ್ಲಿ 5 ದಿನಗಳ ಚಾರಣ, 4 ದಿನಗಳ ಮಧ್ಯದ ಪ್ರಯಾಣ, ಉಳಿದ ದಿನಗಳು ನನ್ನ ಸಂಪೂರ್ಣ ಕ್ಯಾಮರಾ ಆರಾಧನೆ. ಮೊದಲನೇ ದಿನ ಶುರುವಾಗಿತ್ತು ಋಷಿಕೇಶದ ಪರಮಾರ್ಥ ನಿಕೇತನದಲ್ಲಿ ಆದ ಗಂಗೆಯ ಆರತಿಯಿಂದ. ತುಂಗೆಯ ಮಗನಿಗೆ ಗಂಗೆ ಆಶೀರ್ವದಿಸಿ ಆಗಿತ್ತು.
ತಪೋವನ, ದೇವಪ್ರಯಾಗ, ರುದ್ರಪ್ರಯಾಗ ಇತ್ಯಾದಿ ದಾಟಿ ನಮ್ಮ ಚಾರಣದ ಬೇಸ್ ಕ್ಯಾಂಪ್ ಇದ್ದ ಸಾರಿ ಎಂಬ ಪುಟ್ಟ ಸುಂದರ ಗ್ರಾಮಕ್ಕೆ ಬಂದಾಗ ಸಂಜೆ ಆಗ್ತಾ ಇತ್ತು. ಚಳಿಯ ಮೊದಲ ಚುಂಬನದ ಅನುಭವ ದೇಹಕ್ಕೆ ಆರಂಭವಾಗಿತ್ತು. ಸಾರಿಯ ಬೇಸ್ ಕ್ಯಾಂಪ್ನಿಂದನೇ ಕಾಣುತ್ತೆ ನಮ್ಮ ಚಂದ್ರಶಿಲಾ ಪರ್ವತದ ದಿವ್ಯ ದರ್ಶನ. ಆ 12,000 ಅಡಿಗೂ ಎತ್ತರದ ದಿವ್ಯ ಪರ್ವತವನ್ನ ನೋಡಿದಾಗ ಒಮ್ಮೊಮ್ಮೆ ಇದನ್ನ ಹತ್ತಬಹುದೇ ಎಂಬ ಅಳುಕು ಉದ್ಭವಿಸಿದ್ರು ಆ ಶಿಖರದ ಮೇಲಿನ ನೋಟ ಹೇಗಿರುತ್ತೆ ಎಂಬ ಯೋಚನೆ ಬಂದಾಗ ಆಗುತ್ತಿದ್ದ ರೋಮಾಂಚನ ಅಡ್ರಿನಾಲಿನ್ ಹಾರ್ಮೋನ್ನದ್ದು ಅಥವಾ ಚಳಿಯಿಂದನೋ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಮುಂದಿನ 4 ದಿನಗಳಲ್ಲಿ ವಿಶ್ವದ ಅತಿ ಎತ್ತರದ ಶಿವನ ಸನ್ನಿಧಿಯ ದರ್ಶನವೂ ಆಗತ್ತೆ. ತುಂಗನಾಥನಲ್ಲಿ ಚಂದ್ರ ತಪಸ್ಸು ಮಾಡಿದ್ದ ಪಾಂಡವರ ಪಾದ ಸ್ಪರ್ಶವಾಗಿದ್ದ ಚಂದ್ರಶಿಲೆಯ ತುತ್ತ ತುದಿಯ ಸ್ಪರ್ಶ ಭಾಗ್ಯವೂ ಸಿಗತ್ತೆ. ವಾಹ್! ಮೊದಲನೇ ದಿನದ ಚಾರಣ ಸಾರಿ ಗ್ರಾಮದಿಂದ 4.5 ಕಿಲೋಮೀಟರ್. ಮೊದಲನೇ ದಿವಸದ ಹುಮ್ಮಸ್ಸು ನೋಡಿ ದಾರಿಯಲ್ಲಿ ಯಾವುದು ಕಂಡ್ರೂ ಅದರ ಫೋಟೋ ಮಿಸ್ ಆಗಬಾರದು ಎಂಬ ದುರಾಸೆಯಿಂದ ಉಳಿದ ಚಾರಣಿಗರಿಗಿಂತ ದುಪ್ಪಟ್ಟು ಭಾರದ ಬ್ಯಾಗ್ ಅನ್ನ ಹೆಗಲಿಗೇರಿಸಿಕೊಂಡು ಹೊರಟ ನನಗೆ ಹೊರಟ 1 ಗಂಟೆಯಲ್ಲೇ ಮಾಡಿದ ತಪ್ಪಿನ ಅರಿವಾಗತೊಡಗಿತ್ತು. ಸ್ವೆಟ್ ಹೆಂಗಿದೆ ಅಂದರೆ ಫುಲ್ ಟಿ ಶರ್ಟ್ ನೆಂದೋಗಿದೆ. ನನ್ನ ಉತ್ತರ ಕರ್ನಾಟಕದಲ್ಲೂ ಹರಿಸಿದಷ್ಟು ಬೆವರು ಉತ್ತರಾಖಂಡದ ಮೊದಲನೇ ದಿನದ ಚಾರಣದಲ್ಲೇ ಹರಿಸೋಕೆ ಶುರು ಮಾಡಿದ್ದೆ. ರೂಪಿಣಿ ಬುಗಿಯಾಲ್ನಿಂದ ಕಂಡ ಹಿಮಾಲಯ ಪರ್ವತಗಳ ವಿಹಂಗಮ ನೋಟ, ದಾರಿಯಲ್ಲಿ ಅಲ್ಲಲ್ಲಿ ಕಂಡು ಬರ್ತಾ ಇದ್ದ ರೋಡೋಡೆಂಡ್ರಾನ್ ಮರಗಳಲ್ಲಿ ಅದಾಗಿ ಅರಳುತ್ತಾ ಇದ್ದ ಸುಂದರ ಹೂಗಳ ಸಾಲುಗಳು ಆಗ್ತಾ ಇದ್ದ ಕಷ್ಟವನ್ನ ಸ್ವಲ್ಪ ಸ್ವಲ್ಪ ಮರೆಸ್ತಾ ಇದ್ವು. ಅಂದಹಾಗೆ ಬುಗ್ಯಾಲ್ ಅಂದರೆ ಬೆಟ್ಟಗಳ ಮೇಲಿನ ಹುಲ್ಲುಗಾವಲುಗಳು. ಮೊದಲನೇ ದಿವಸದ ಗುರಿ ಪುರಾಣ ಪ್ರಸಿದ್ಧ ಸ್ಥಳ ದೇವರಿಯಾ ತಾಲ್ ಎಂಬ ಸುಂದರ ಕೆರೆ. ಅದರ ಅನತಿ ದೂರದಲ್ಲೇ ನಮ್ಮ ಮೊದಲ ತಾಣ. ದೇವರಿಯಾ ತಾಲ್ ಎಂದರೆ ದೇವತೆಗಳ ಕೆರೆ ಅಂತ ಅರ್ಥ. ಈ ಸ್ವಚ್ಛ ಹಸಿರಿನಲ್ಲಿ ಕಣ್ಣೆದುರು ಕಾಣೋ ಚೌಖಂಬ ಮಹಾಪರ್ವತದ ನೋಟದೊಂದಿಗೆ ಸಂಜೆಯ ಸೂರ್ಯನ ಸುವರ್ಣ ರೇಖೆಗಳು ಹಿಮಾಲಯದ ಮಹಾಪರ್ವತಗಳ ಶಿಖರಗಳ ಮೇಲೆ ಸ್ಪರ್ಶ ಮಾಡಿ ಇಳಿತಾ ಇರಬೇಕಾದ್ರೆ ನಿಮಗೆ ಅನುಭವ ಆಗುತ್ತೆ ಯಾಕೆ ಇದನ್ನ ದೇವತೆಗಳ ಕೆರೆ ಎಂದು ಕರೀತಾರೆ ಅಂತ. ನಂಬಿಕೆಗಳ ಪ್ರಕಾರ ಮಹಾಭಾರತದ ಯುಧಿಷ್ಠಿರ ಉತ್ತರಿಸಿದ ಯಕ್ಷ ಪ್ರಶ್ನೆಯ ಕೆರೆ ಈ ದೇವರಿಯಾ ತಾಲ್ ಅಂತೆ. ಅತಿ ಭಾರದ ಬ್ಯಾಗಿನ, ಹರಿದ ಬೆವರಿನ ಮತ್ತು ಬೇಕಿದ್ದಕ್ಕಿಂತ ಕಡಿಮೆ ನೀರು ಕುಡಿತಾ ಇದ್ದ ಫಲ ನಮ್ಮ ಮೊದಲ ಕ್ಯಾಂಪ್ ಸೈಟ್ ಬಂದ ತಕ್ಷಣವೇ ನನಗೆ ಬಂದಿರಗಿತ್ತು ನನ್ನ ಹಳೆಯ ಸಂಗಾತಿ ಮತ್ತೊಮ್ಮೆ ತೊಳೆದ್ರೂ ಕೈ ಒಣಗೋಕೆ ಬಿಡದಂತಹ ಭೇದಿ. ಕರ್ಮ ಏನು ಅಂದರೆ ಇಲ್ಲಿ ತೊಳೆಯೋಕೆ ಕೈ ಮತ್ತು ನೀರು ಈ ಎರಡೂ ಬಳಸೋಕ್ಕಾಗಲ್ಲ, ಬರೀ ಟಿಶ್ಯೂ ಪೇಪರ್ ಮಾತ್ರ. ಇಂಥದ್ದೊಂದು ಕಷ್ಟ ನನ್ನ ಶತ್ರುಗಳಿಗೂ ಒಮ್ಮೆ ಆದರೂ ಬರುವಂತೆ ಮಾಡು ತುಂಗನಾಥ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಪಾಪ ಬರುತ್ತಾ? ಬರಲಿ ಬಿಡಿ, ಪರವಾಗಿಲ್ಲ. ಇವತ್ತು ಹೇಳೋಕೆ ತಮಾಷೆಯಾಗಿ ಕಂಡ್ರೂ ಅವತ್ತು ಆದ ಬಾಧೆ ಮೊದಲ ದಿನವೇ ನನ್ನ ಚಾರಣ ಮುಗಿದು ಹೋಗುತ್ತಾ ಎಂಬ ಅಳುಕನ್ನ ಮಾತ್ರ ತರಿಸಿದ್ದು ನಿಜ. ನಿಲ್ಲದ ಬಾತ್ರೂಮ್ ಭೇಟಿ, ಅಸಾಧ್ಯವಾದ ಹೊಟ್ಟೆ ನೋವು, ರಾತ್ರಿಯ ಚಳಿಯಲ್ಲಿ ಬಾರದ ನಿದ್ರೆ, ಇವೆಲ್ಲದರ ಮಧ್ಯೆ ನನ್ನಲ್ಲಿದ್ದ ಒಂದೇ ಚಿಂತೆ, ಈ 3 ತಿಂಗಳ ಕನಸು ಕನಸಾಗೆ ಉಳ್ಕೊಳ್ಳುತ್ತಾ?